ಹೋ ಬಂದಿಯಲ್ಲ ಮಹಾರಾಣಿ ವಾಡೆಗೆ. ಓ ಹೆಂಗಿದೀಯಾ? ಹೇಗಿದೆ ಮರಿ? ಅಜ್ಜಿ ನೀವಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀ? ನಾನು ಸೂಪರ್ ಅಜ್ಜಿ. ಓ ಅಜ್ಜಿ ನಿಮಗೆ ಒಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಏನ್ ಹೇಳ? ಅದು ನಮ್ಮ ಅಮ್ಮಂಗೆ ಮದ್ವೆ ಮಾಡಿಸ್ತಾ ಇದೀವಿ. ಓ ಹೌದೇನಾ? ಯಾರು ಕೂಡ? ಇದರಲ್ಲ ನಮ್ಮ ಮ್ಯಾಜಿಕ್ ಮಾಸ್ಟರ್ ಅವ್ರ ಜೊತೆ. ಹಂಗೇನಾ? ಇವರೇ ನಮ್ಮಪ್ಪ. ಬಹಳ ಚಲೋ ಆಯ್ತು ಬಿಡು, ಬಾ ಕೂತ್ಕೋ. ಅಜ್ಜಿ ಹೇಗಿದೆ ನಮ್ಮ ಅಪ್ಪ ಅಮ್ಮನ ಜೋಡಿ? ಅದ್ರಾಗ ಅನುಮಾನನೇ ಇಲ್ಲ. ಹೇಳ್ ಮಾಡಿಸ್ದಂಗದ. ಹೌದಾ, ನಿಮಗೆ ಇಷ್ಟ ಆಯ್ತಾ? ಇಷ್ಟನಾ? ಬಹಳ ಇಷ್ಟ ಆಯ್ತು. ಅಮ್ಮ ಅಪ್ಪನ ಮದ್ವೆಗೆ ಬರ್ತಿರೋ ತಾನೆ? ನಾ ಹೆಂಗ್ ಬರ್ಲಿ? ನನ್ನನ್ನು ಯಾರೂ ಕರೆದಿಲ್ವಲ್ಲ. ಆಯ್ತು, ಅಮ್ಮಂಗೆ ಹೇಳ್ತೀನಿ ನಿಮ್ಮನ್ನ ಕರೆಯಕ್ಕೆ. ಏ ಬೇಡ, ನೀನೇನು ಹೇಳಕ್ ಹೋಗ್ಬೇಡ. ಯಾಕೆ? ನಿಮ್ಮಮ್ಮ ಕೋಪ ಮಾಡ್ಕೋತಾಳೆ. ಹಾಗಿದ್ರೆ ನೀವು ಅಮ್ಮನ ಮದ್ವೆಗೆ ಬರಲ್ವಾ? ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ನೀನ್ ಕೊಡೋ ಆಮಂತ್ರಣ ಇದೆ ನೋಡು, ಅದೆಲ್ಲದಕ್ಕಿಂತ ಹೆಚ್ಚು. ಅದಕ್ಕ ತೂಕ ಜಾಸ್ತಿ ಅದ. ನಾನ್ ಬಂದು ಮುಂದಿನ ಸಾಲಿನಲ್ಲಿ ಕೂತ್ಕೊಂಡು ಲಗ್ನ ನೋಡ್ತೀನಿ, ಸರಿಯೇನೋ? ಸರಿ ಅಜ್ಜಿ. ಮತ್ತ ಇನ್ನೊಂದ್ ಮಾತು, ನಾನ್ ಬರ್ಲಿಕ್ಕತ್ತೀನಿ ಅಂತ ನಿಮ್ ತಾಯಿಗೆ ಹೇಳಕ್ ಹೋಗ್ಬೇಡ. ಯಾಕೆ? ಅದೇ ಪುಟ್ಟ, ಸರ್ಪ್ರೈಸ್ ಕೊಡಕ್ಕೆ. ಓ, ನೀವು ಅಮ್ಮಂಗೆ ಸರ್ಪ್ರೈಸ್ ಕೊಡ್ತೀರಾ? ಹ್ಞೂ ಕಂದ. ಸೂಪರು. ಅಂದ್ಹಾಗೆ ತಯಾರಿ ಎಲ್ಲ ಹೆಂಗ್ ನಡೀತೈತಿ? ಎರಡೂ ಮನೆಯವರು ತುಂಬಾ ಸಂಭ್ರಮದಲ್ಲಿದ್ದಾರೆ. ಛತ್ರ ಬುಕ್ ಮಾಡೋದು, ಅಡುಗೆ ಬಟ್ಟನ್ ಬುಕ್ ಮಾಡೋದು, ಎಲ್ಲ ಕೆಲಸನ ಪಟಪಟ ಅಂತ ನಡೀತಾ ಇದೆ. ನಡೀಲಿ, ಸಂಭ್ರಮ ಚೆನ್ನಾಗಿ ನಡೀಲಿ. ಮುಂದೆ ಅದ ಎಲ್ರಿಗೂ ಹಬ್ಬ. ಈ ಲಗ್ನದ ದಿನ ಯಾರು ಅನ್ಕೊಂಡಿದ ಥರ ಇರ್ಕೂಡ್ದು ಅಂತ ತಿರುವು ಸಿಗ್ತದ. ನಾವು ಗೆಲ್ತೀವಿ, ಅವರು ಸೋಲ್ತಾರ. ನಮ್ಮ ವಸ್ತುನ ನಾವು ವಶಪಡಿಸ್ಕೋತೀವಿ. ಅವಳ ಆಕ್ರಂದನ ಮುಗುಲ್ ಮುಟ್ಟತ್ತೆ. ಅವಳು ಅಳ್ತಾ ಇದ್ರೆ ನಾವು ನಗ್ತಾ ಇರ್ತೀವಿ. ಅಜ್ಜಿ, ಯಾರು ಅಳ್ತಿರ್ತಾರೆ, ಯಾರು ನಗ್ತಿರ್ತಾರ? ಅದೇ ಪುಟ, ನಿಮ್ಮಮ್ಮ ಲಗ್ನ ಹಾಕೊಂಡಿದ್ದಾಳಲ್ಲ, ಆ ಖುಷಿಗ ನಾನ್ ನಗ್ತಿರ್ತೀನಿ ಅಂತ ಹೇಳಿದೆ. ಓ ಹೌದಾ ಅಜ್ಜಿ? ಅಜ್ಜಿ, ನನ್ನ ದೊಡ್ಡೋಳಂದಲ್ಲಿ ಈ ಥರನೇ ದೊಡ್ಡ ಮನೆ ಕಟ್ತೀನಿ. ಕಟ್ಟದೇನು, ಈ ವಾಡೆ ವಾರಿಸ್ದಾರಿನೇ ನೀನು. ಹೌದಾ? ಹಾಗಾದ್ರೆ ನನ್ನ ಪ್ರಿನ್ಸೆಸ್? ಹಂಗಂದ್ರೆ ಏನ? ಹಂಗಂದ್ರೆ ನಾನು ರಾಣಿನ ಅಂತ ಅರ್ಥ. ಕರೆ ಹೇಳ್ದೆ ನೋಡ. ನೀನಿ ರಾಯದುರ್ಗಕ್ಕ ಮಹಾರಾಣಿ ಇದ್ದಂಗ. ಇನ್ನು ಸ್ವಲ್ಪ ದಿನ ಅಷ್ಟೇ ಪ್ರತಿಯೊಬ್ಬರು ನಿನ್ ಮಾತು ಕೇಳಬೇಕು. ಹೌದಾ? ಎಲ್ರು ನನ್ನ ಮಾತು ಕೇಳ್ತಾರಾ? ಕೇಳ್ತಾರೆ. ಪ್ರಿನ್ಸಿಪಲ್ ಮ್ಯಾಮ್ ನನ್ನ ಮಾತು ಕೇಳ್ತಾರಾ? ಕೇಳ್ತಾರೆ. ನನಗೆ ರಜಾ ಬೇಕು ಅಂದ್ರೂ ಕೊಡ್ತಾರಾ? ಕೊಡ್ಲೇಬೇಕಲ್ಲ. ಅಜ್ಜಿ, ನಾನು ಎಲ್ರಿಗೂ ಆರ್ಡ್ರ್ ಮಾಡಬೇಕು. ಎಲ್ರು ನಮ್ಮ ಮಾತು ಕೇಳೋ ಥರ ಮಾಡಬೇಕು. ಹಂಗೆ ಮಾಡಿದ್ರೆ ನನಗೆ ತುಂಬ ಇಷ್ಟ. ಇಷ್ಟ ಆಗ್ಲೇಬೇಕಲ್ಲ. ಯಾಕಂದ್ರ ಅದು ನಿನ್ ರಕ್ತದಾಗ ಬಂದೈತಿ.
ಅಜ್ಜಿ ನಾನು ವಾಡೆ ನೋಡ್ಬೇಕು ಅಜ್ಜಿ. ನನಗೆ ನಡಿಯೋಕ್ಕಾಗಲ್ಲ. ಏ ದೇವು, ಬಾ ಇಲ್ಲಿ ಮಗುನ ಕರ್ಕೊಂಡೋಗಿ ವಾರ್ಡನ್ನೆಲ್ಲ ತೋರಿಸಿ ಹಂಗೆ ಹಣ್ಣಿನ ರಸ ಕುಡಿಸ್ಕೊಂಡು ಬಾ. ಹೋಗ್ತೀಯಾ? ಹ್ಞೂ. ಬಾ. ಹುಷಾರನು. ಹಾ. ನೋಡಿದ್ರ ನನ್ನ ಮೊಮ್ಮಗಳನ್ನ? ಆ ಪಲ್ಲವಿ ಈಗೇನ ಪುಣ್ಯ ಕೊಟ್ಟಿ ಮಾಡಕ್ಕೆ ಹೊಟ್ಟಲ್ಲ. ಆದ್ರ ಈಕೆ ಏನಾಗಬೇಕು ಅನ್ನೋದನ್ನ ನಾವೇನು ಹೇಳ್ಕೊಡಂಗೇ ಇಲ್ಲ. ಅವಳ ರಕ್ತನೇ ಹೇಳ್ತದ ಅವಳು ರಾಣಿಯಾಗಿ ಮೆರಿಬೇಕು ಅಂತ. ಇವಳ ತಾಯಿ ಇವಳಂಗಾಗಿಲ್ಲ ನೋಡ. ಇರ್ಲಿ ಬಿಡಿ, ನಿಮ್ಮ ಮಗಳು ನಿಮ್ಮ ಥರನೇ ಹುಟ್ಟಿದಾರಲ್ಲ. ಅದೇ ನನಗೆ ಖುಷಿ. ಅವಳು ನನ್ನ ಮೊಮ್ಮಗಳು ಅಂತ ಅನುಮಾನ ಬರೋದಕ್ಕೆ ಅದೇ ಕಾರಣ ಆಯ್ತು ನೋಡು. ಇವಳ ನಡೆ ನುಡಿ ಕೋಪ ಎಲ್ಲ ನನ್ನನ್ನು ಹಚ್ಚೊಡ್ದಂಗ. ಯಾವಾಗ ನನ್ನ ಮೊಮ್ಮಗಳನ್ನ ಈ ವಾಡೆಗೆ ಕರ್ಕೊಂಡು ಬರ್ತೀನೋ ಆಕೆನ ಈ ವಾಡೆ ವಾರಸ್ದಾನಿಯಾಗಿ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಆಗುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಕಾಯ್ತೀನಿ. ಆ ಪಲ್ಲವಿ ಸರ್ವನಾಶ ಆಗ್ತಾಳಂತಂದ್ರ ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. ಒಟ್ನಾಗ ಆಕಿ ನೆಮ್ಮದಿಯಿಂದ ಇರ್ಕೊಡ್ದು. ಆಕೆಯಿಂದ ನನ್ನ ಮೊಮ್ಮಗಳನ್ನ ಕಿತ್ಕೋಬೇಕು. ಮದುವೆ ದಿನದವರೆಗೂ ನಮ್ಗೆ ಟೈಮ್ ಇದೆ. ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಆಗುತ್ತೆ. ಪಲ್ಲವಿ, ಲಗ್ನ ಆಗ್ತಿದ್ಯಾ ಅಂತ ತುಂಬ ಖುಷಿಲಿದ್ಯಾ. ನಿನ್ನ ಖುಷಿ ಆಯುಸ್ಸು ಎಷ್ಟು ಕಡಿಮೆ ಅಂತ ನಾನು ನಿನಗೆ ತೋರಿಸ್ತಿದ್ದೀನಿ.